ನಮಗೆ ಕ್ಷೇಮವು ಬೇಗನೆ ವಿಕಸಿಸುವಂತೆ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವನ್ನು ಕರ್ತನು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದಂತ ಸರಣಿಯಲ್ಲಿ ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಈ ತಿಂಗಳು ನಾವು ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಏಷಾಯನ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ 8ನೇ ವಚನ. ಏಷಾಯ 58:8. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳಾತ್ಮದಿಂದ ತುಂಬಿಸಲಿ. ದೇವರಾತ್ಮನಾದ ಕರ್ತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ ಈ ವಾಕ್ಯಗಳ ಕುರಿತಾದ ಅರಿವನ್ನು ದಿನದಿಂದ ದಿನಕ್ಕೆ ಹೆಚ್ಚೆಚ್ಚಾಗಿ ನಮಗೆ ಅನುಗ್ರಹಿಸಲಿ. ಈಗ ನಾವು ಓದಿದಂಥ ದೇವರ ವಾಕ್ಯದ ಭಾಗ ಏಷಾಯ 58:8. ಏಷಾಯ 58:8. ಇದರಲ್ಲಿ ಆರಂಭದಲ್ಲಿ ಹೀಗೆ ಓದ್ತೇವೆ, ಇದನ್ನು ಆಚರಿಸುವಾಗ ಕೆಲವಾರು ಕಾರ್ಯಗಳು ನಮಗೆ ದೊರಕುತ್ತದೆ. ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು, ಎರಡನೇದಾಗಿ ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು, ಮತ್ತು ಮೂರನೇದಾಗಿ ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದರಿಯುವುದು, ನಾಲ್ಕನೇದಾಗಿ ಯೆಹೋವನ ಮಹಿಮೆ ನಿಮಗೆ ಹಿಂಬಲವಾಗಿರುವುದು. ಇಲ್ಲಿ 4 ಮೇಲುಗಳನ್ನು ದೇವರು ನಮಗೆ ಮಾತನಾಡ್ತಿದ್ದಾನೆ. ಆದರೆ ಅದನ್ನು ಹೇಳುವಾಗ ಆರಂಭದಲ್ಲಿ ಹೀಗೆ ಹೇಳ್ತಾನೆ, ಇದನ್ನು ಆಚರಿಸುವಾಗ. ಈ 58ನೇ ಅಧ್ಯಾಯದ ವಿಶೇಷತೆ ದೇವರು ಪ್ರವಾದಿ ಏಷಾಯನ ಮುಖಾಂತರ ಕಪಟ ಭಕ್ತಿ ಯಾವುದು, ಯಥಾರ್ಥ ಭಕ್ತಿ ಯಾವುದು ಎಂಬುದನ್ನು ತಿಳಿಪಡಿಸ್ತಾನೆ. ಅದರಲ್ಲೂ ವಿಶೇಷವಾಗಿ ಉಪವಾಸವೆಂದರೆ ಏನೆಂಬುದನ್ನು ದೇವರು ಬೇರೊಂದು ವಿಧದಲ್ಲಿ ವ್ಯಾಖ್ಯಾನಿಸಿ ತಿಳಿಸ್ತಾನೆ. ಸಾಧಾರಣ ನಮಗೆ ಊಟ ಬಿಟ್ಟು ಅಥವಾ ನೀರು ಅಥವಾ ಪಾನೀಯಗಳನ್ನ ಬಿಟ್ಟು ಪ್ರಾರ್ಥನೆಯಲ್ಲಿ ಕಳೆಯುವುದು ಅಥವಾ ಕರ್ತನ ಸಮ್ಮುಖದಲ್ಲಿ ಸಮಯ ಕಳೆಯುವುದು, ಇದು ನಮಗೆ ಸಹಜವಾಗಿ ಉಪವಾಸ ಎಂಬುದಾಗಿ ಗೊತ್ತು. ಆದರೆ ದೇವರು ನಿಜವಾದ ಉಪವಾಸವನ್ನು ಕಲಿಸುವಾಗ ಇಲ್ಲಿ ಆತನು 7ನೇ ವಚನದಲ್ಲಿ ನಮ್ಮೊಂದಿಗೆ ಮಾತನಾಡ್ತಾನೆ. ಅದು 6-7 ವಚನಗಳಲ್ಲಿ ನಮ್ಮೊಂದಿಗೆ ಮಾತನಾಡ್ತಾನೆ. ಹೇಗೆ ನಮ್ಮ ನೆರೆಹೊರೆಯವರಿಗೆ ನಾವು ನೆರವಾಗುವುದನ್ನು ಮಾತನಾಡ್ತಾನೆ, ಅಥವಾ ಬಾಧೆಯಲ್ಲಿರುವವರಿಗೆ ನೆರವಾಗುವುದನ್ನು ಮಾತನಾಡ್ತಾನೆ. ಎಷ್ಟು ಸಂಗತಿಗಳನ್ನ ಹೇಳ್ತಾನೆ ನೋಡ್ರಿ. 6ನೇ ವಚನದಿಂದ ನೋಡಿರಿ, ಕೇಡಿನ ಬಂಧಗಳನ್ನು ಬಿಚ್ಚುವುದು. ಯಾರ್ಯಾರ ಮೇಲೆ ಕೇಡಾಗುವಂಥ ಬಂಧನಗಳಿದೆಯೋ ಅದನ್ನು ಬಿಚ್ಚುವಂಥದ್ದು 1. 2, ನೊಗದ ಕಣಿಗಳನ್ನು ಕಳಚುವುದು. ಅನೇಕರ ಕುತ್ತಿಗೆ ಭುಜದ ಮೇಲೆ ನಾನಾ ಭಾರಗಳಿವೆ, ಅವುಗಳನ್ನ ಬಿಚ್ಚುವಂಥದ್ದನ್ನು ಆತನು ಹೇಳ್ತಿದ್ದಾನೆ. ನಂತರದಲ್ಲಿ ಜಜ್ಜಿ ಹೋದವ್ರನ್ನ ಬಿಡುಗಡೆ ಮಾಡುವುದು. ನಾನಾ ವಿಧವಾಗಿ ಹೃದಯದಲ್ಲಿ ಮನಸ್ಸಿನಲ್ಲಿ ನಾನಾ ವೇದನೆ ಪಟ್ಟು ಜಜ್ಜಲ್ಪಟ್ಟ ಸ್ಥಿತಿಯಲ್ಲಿ ಇರುವಂಥವರನ್ನು ಬಿಡುಗಡೆ ಮಾಡುವಂಥದ್ದನ್ನು ಆತನು ಉಪವಾಸ ಅಂತಾನೆ. 4ನೇದಾಗಿ ನೊಗಗಳನ್ನೆಲ್ಲ ಮುರಿಯುವುದು. ಮೊದಲು ನೊಗದ ಕಣ್ಣಿಗಳು, ನೊಗಕ್ಕೆ ಹಾಕಲ್ಪಟ್ಟ ಕಣ್ಣಿಯನ್ನು ಬಿಚ್ಚುವುದು. ಈಗ ನೊಗಗಳನ್ನೆಲ್ಲ ಮುರಿಯುವುದೆಂಬುದಾಗಿ ಹೇಳ್ತಾನೆ. ಭುಜದ ಮೇಲೆ ಕುತ್ತಿಗೆ ಮೇಲೆ ಇದ್ದಂಥ ಭಾರವನ್ನು ಸಂಪೂರ್ಣವಾಗಿ ಮುರಿದು ಹಾಕುವಂಥದ್ದು. ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ಹಸಿದವರಿಗೆ ಅನ್ನ ಹಂಚುವುದು, ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಹೊದಿಸುವುದು, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗಲಿ ಮುಖ ತಪ್ಪಿಸಿಕೊಳ್ಳದಿರುವುದು, ಇವುಗಳೇ ನನಗಿಷ್ಟವಾದ ಉಪವಾಸ ವ್ರತವಲ್ಲವೇ. ಹಾಗಾದರೆ ದೇವರು ಇವುಗಳನ್ನು ಉಪವಾಸ ವ್ರತ ಅಂತ ಹೇಳ್ತಾನೆ. ಬಾಧೆ ಪಡುವ, ಕಷ್ಟದಲ್ಲಿರುವ ಜನರನ್ನು, ಯೇಸುಕ್ರಿಸ್ತನ ಸೇವೆ ಇದೇ ಆಗಿತ್ತು. ಹಸಿದವರಿಗೆ ಆಹಾರ ಕೊಟ್ಟಿದ್ದಾನೆ, ಬಂಧನಗಳನ್ನು ಬಿಚ್ಚಿದ್ದಾನೆ, ನೊಗದ ಕಣಿಯನ್ನು ಬಿಚ್ಚಿದ್ದಾನೆ, ನಾನಾ ವಿಧವಾಗಿ ಜಜ್ಜಿ ಹೋದ ಜನರನ್ನು ಆತನು ವಾಸಿ ಮಾಡಿದ್ದಾನೆ. ಇದು ಯೇಸುಕ್ರಿಸ್ತನ ಸೇವೆ. ಯಾರೊಬ್ಬರನ್ನು ಆತನು ತಿರಸ್ಕರಿಸಿದ್ದು ಇಲ್ಲವೇ ಇಲ್ಲ. ಆಗಿನ ಕಾಲದಲ್ಲಿ ಕುಷ್ಠರೋಗಿಗಳನ್ನ ಸಮಾಜ ತಿರಸ್ಕರಿಸಿತ್ತು, ಆದರೆ ಯೇಸು ತಿರಸ್ಕರಿಸಿದಿಲ್ಲವೇ ಇಲ್ಲ. ಅಥವಾ ನಾನಾ ಬಾಧೆಗಳಲ್ಲಿರುವವರನ್ನ ಸಮಾಜ ತಿರಸ್ಕರಿಸ್ತಿತ್ತು, ಯೇಸು ತಿರಸ್ಕರಿಸಿದಿಲ್ಲವೇ ಇಲ್ಲ. ಇದನ್ನು ಉಪವಾಸ ಅಂತಾನೆ. ಈ ಉಪವಾಸವನ್ನು ಆಚರಿಸುವಾಗ ಈಗ ದೇವರು ಹೇಳ್ತಾನೆ 4 ಸಂಗತಿಗಳನ್ನ. ಇದನ್ನು ಆಚರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು. ಹಾಗಾದರೆ ಕತ್ತಲೆ ಜೀವಿತದಿಂದ ದೇವರು ಪಾರು ಮಾಡುವಂಥ ಒಂದು ದೊಡ್ಡ ಸಂಗತಿ. ರಾತ್ರಿ ಆದ ಮೇಲೆ ಬೆಳಗಿನ ಉದಯದ ಸೂರ್ಯದಲ್ಲಿ ಕತ್ತಲು ಹೇಗೆ ಓಡಿ ಹೋಗುವಂತೆ ಬೆಳಕು ಒಂದು ರೀತಿ ಭೇದಿಸಿಕೊಂಡು ಬರ್ತದೋ, ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಇರುವ ಎಲ್ಲಾ ಕತ್ತಲನ್ನು ಹೋಗಲಾಡಿಸುವಂಥ ಬೆಳಕನ್ನು ಆತನ ಕೊಡ್ತಾನೆ. ಕಾರಣ ಆತನೇ ಬೆಳಕಾಗಿದ್ದಾನೆ. ಎರಡನೇದಾಗಿ ಆತನು ಹೇಳ್ತಾನೆ, ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸು. ಯಾವ್ಯಾವ ಮಟ್ಟದ ಕ್ಷೇಮ ಎಂಬುದಾಗಿ ಇದನ್ನು ನೋಡಬೇಕಾಗ್ತದೆ. ದೈಹಿಕ ಕ್ಷೇಮ, ಮಾನಸಿಕ ಕ್ಷೇಮ, ಆತ್ಮದಲ್ಲಿ ಕ್ಷೇಮ, ಸಹವಾಸಗಳಲ್ಲಿ ಕ್ಷೇಮ, ಕುಟುಂಬದೊಳಗೆ ಕ್ಷೇಮ, ಭವಿಷ್ಯತ್ತಿನಲ್ಲಿ ಕ್ಷೇಮ, ಆದಾಯದಲ್ಲಿ ಕ್ಷೇಮ, ದೇವರು ನಮಗೆ ಕೊಟ್ಟ ಸಂಪನ್ಮೂಲಗಳಲ್ಲಿ ಕ್ಷೇಮ, ದೇವರು ನಮಗೆ ಕೊಟ್ಟ ವ್ಯವಸಾಯ ಭೂಮಿಗಳಲ್ಲಿ ಕ್ಷೇಮ, ಅಥವಾ ದೇಶಕ್ಕೆ ಕ್ಷೇಮ, ಪಟ್ಟಣಕ್ಕೆ ಕ್ಷೇಮ. ದೇವರು ಅನೇಕ ವಿಧದಲ್ಲಿ ಕ್ಷೇಮ ಕೊಡಲಿಕ್ಕೆ ಆತನು ಇಷ್ಟಪಡ್ತಾನೆ. ಹಾಗಾದರೆ
ದೇವರು ಇದನ್ನು ಕೊಡುವುದಕ್ಕೆ ಆತನು ಮುಂದಾಗಿದ್ದಾನೆ. ಇದರ ಜೊತೆ ಆತನು ಹೇಳ್ತಾನೆ, ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದಿರುವುದು. ನಾವು ಇತರರಿಗೆ ಏನು ಮಾಡಿದೆವೋ ದೇವರು ಅದನ್ನು ಮರೆತು ಬಿಡುವ ದೇವರಲ್ಲ. ನಮ್ಮ ನೀತಿ ಕಾರ್ಯಗಳು ಅದು ನಮ್ಮ ಮುಂದಾಗಿ ಬರುವಂತೆ ಮಾಡ್ತಾನಂತೆ. ನಂತರದಲ್ಲಿ ಆತನು ಹೇಳ್ತಿದ್ದಾನೆ, ದೇವರ ಮಹಿಮೆ, ಯೆಹೋವನ ಮಹಿಮೆ ನಮಗೆ ಹಿಂಬಲವಾಗಿ ಬರುವುದು, ದೊಡ್ಡ ಬಲವಾಗಿ. ಯಾವ ಕೆಡುಕು ನಮ್ಮನ್ನು ಹಿಂದಿನಿಂದಾಗಲಿ ಮುಂದಿನಿಂದಾಗಲಿ ತಾಕ್ಲಿಕ್ಕಾಗದ ವಿಧದಲ್ಲಿ ದೇವರು ನಮಗೆ ಒಂದು ಕೋಟೆಯಾಗಿ ಭದ್ರವಾಗಿ ನಮ್ಮನ್ನು ಆವರಿಸಲಿಕ್ಕಿದ್ದಾನೆ. ಪ್ರೇರೆ, ಹಾಗಾದರೆ ಈ ವಿಧದ ಕ್ಷೇಮ ನಮಗುಂಟಾಗುವಂತೆ, ಹೀಗೆ ಕತ್ತಲು ಹೋಗಿ ಬೆಳಕು ಬರುವಂತೆ, ನಮ್ಮ ನೀತಿ ಕಾರ್ಯಗಳನ್ನು ಮುಂದಾಗಿ ಹೋಗುವಾಗ ಯೆಹೋವನ ಮಹಿಮೆ ನಮಗೆ ಹಿಂಬಲವಾಗಿ ಬರುವಂಥ ಈ ಒಂದು ಜೀವಿತ ಕರ್ತನು ನಮಗೆ ನಿಶ್ಚಯವಾಗಿ ಅನುಗ್ರಹಿಸಲು. 8ನೇ ವಚನವನ್ನು ಅನುಭವಿಸಬೇಕಾದರೆ 6-7 ವಚನಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಬಹಳ ಅವಶ್ಯ. ನಮ್ಮಂತೆ ಜೊತೆಮಾನವರನ್ನ ಸನ್ಮಾನಿಸುವುದು ಅವಶ್ಯ. ಕರ್ತನ ಇದಕ್ಕಾಗಿ ನಮ್ಮನ್ನು ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ಬೆಳಕು ನಮ್ಮ ಕರ್ತನೆ ನಮ್ಮ ಕಡೆಗೆ ಅದು ಭೇದಿಸಿಕೊಂಡು ಬರುವಂತೆಯೂ ನಿನ್ನ ವಾಕ್ಯದಲ್ಲಿ ನಾವು ಓದಿದ ಹಾಗೆ ಸ್ವಾಮಿ, ಓದಿಯದಂತೆ ಬೆಳಕು ಭೇದಿಸಿಕೊಂಡು ಬರುವ ಮತ್ತು ಕರ್ತನೆ ನಮ್ಮ ಕ್ಷೇಮ ಬೇಗನೆ ನಮಗೆ ವಿಕಸಿಸುವಂತೆ ಮತ್ತು ನಮ್ಮ ಧರ್ಮ ಕಾರ್ಯಗಳು ನಮಗೆ ಮುಂಬಲವಾಗಿ ಮುಂದುವರಿಯುವಂತೆಯೂ ಮತ್ತು ಯೆಹೋವನ ಮಹಿಮೆ ನಮಗೆ ಹಿಂಬಲವಾಗಿ ನಮಗೆ ಇರುವುದಕ್ಕಾಗಿ ಕರ್ತನೆ 6-7 ವಚನಗಳಲ್ಲಿ ಸ್ವಾಮಿ, ನಾವು ನಮ್ಮ ಜೊತೆ ಸಹೋದರ ಸಹೋದರಿಯರಿಗೆ ನಿನಗೆ ಮೆಚ್ಚುಗೆಯಾದ ವಿಧದಲ್ಲಿ ಯಾವ ತಕ್ಕದನ್ನು ಮಾಡಬೇಕಾದ್ರೆ ಮಾಡೋದಕ್ಕೆ ನೀನು ನಮ್ಮನ್ನು ಬಲಪಡಿಸಪ್ಪ. ನಿನಗೆ ಮಹಿಮೆ ಸ್ವಾಮಿ. ಕರ್ತನೆ, ಕೃಪೆ ನಮ್ಮ ಮೇಲೆ ಹೆಚ್ಚಾಗಿ ಸುರಿಸು. ನಿನ್ನ ದಯೆ ನಮ್ಮ ಮೇಲಿರಲಿ. ನಿನಗೇ ಸ್ತೋತ್ರ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಾವು ನಿನಗೆ ಮಹಿಮೆ ಸಲ್ಲಿಸ್ತೇವೆ. ಪ್ರೀತಿಯ ಕರ್ತನೆ, ಈ ವಾಕ್ಯ ಕೇಳಿದ ನಾವೊಬ್ಬೊಬ್ಬರು ಕರ್ತನೆ 6-7 ವಚನದಲ್ಲಿ ನೀನು ಹೇಳಿದನೆಲ್ಲ ನಾವು ಅದನ್ನು ಕೈಯಾರೆ ನೆರವೇರಿಸಲಿಕ್ಕಾಗುವಂತೆ, ಇದರ ನಿಮಿತ್ತ 8ನೇ ವಚನದ ಆಶೀರ್ವಾದ ಅನುಭವಿಸ್ಲಿಕ್ಕಾಗುವಂತೆ ನೀನು ನಮ್ಮನ್ನು ದಯಮಾಡಿ ಮುನ್ನಡೆಸು. ನಮ್ಮ ಹೃದಯ ಕರ್ತನೆ ಈ ವಾಕ್ಯಗಳನ್ನ ತಿರಸ್ಕರಿಸದಿರಲಿ. ನೀನು ಸೇರಿಸಿಕೊಂಡ ಜನರನ್ನು ನಾವು ಸೇರಿಸಿಕೊಳ್ಳಲಿ. ನೀನು ಕ್ಷಮಿಸಿದ ಜನರನ್ನು ನಾವು ಕ್ಷಮಿಸಲಿ. ನೀನು ಪ್ರೀತಿಸುವ ಜನರನ್ನು ನಾವು ಪ್ರೀತಿಸಲಿ. ನೀನು ಕನಿಕರಿಸುವವರನ್ನು ನಾವು ಕನಿಕರಿಸಲಿ. ನಮಗದನ್ನು ತೋರ್ಪಡಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.